ಬಂಗಾರಪೇಟೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಇಲ್ಲ. ಇಲ್ಯಾರು ಕೇಳೋರು, ಇಲ್ಯಾರು ಹೇಳೋರು? ಇಲಾಖೆಯ ಮೌನಕ್ಕೆ ಉತ್ತರ ಕೊಡೋರ್ಯಾರು? ಯಾರು ಹೆಂಗಾದ್ರೂ ಇರಲಿ, ನಮ್ಗ್ಯಾಕೆ ಅಂತ ಕುಳಿತಿರೋರ್ಯಾರು? ತಲೆಗೆ ರಕ್ಷಣೆ ನೀಡದ ಬಂಗಾರಪೇಟೆ. ಹೆಸರು ಸಿ ರಾಮಕೃಷ್ಣಪ್ಪ, ಸನ್ನಪ್ಪ ಚಿನ್ನಪ್ಪ, ಚಿಕ್ಕೋಸಹಳ್ಳಿ, ಬಂಗಾರಪೇಟೆ ತಾಲೂಕು, ಕಸಬಾ ಹೋಬಳಿ, ಕೋಲಾರ ಜಿಲ್ಲೆ. ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಹೌದು. ತುಂಬಾ ಜನ ಹೆಲ್ಮೆಟ್ ಹಾಕ್ತಾ ಇಲ್ಲ. ಹೌದು. ಪೊಲೀಸರು ಕೂಡ ಫೈನ್ ಹಾಕ್ತಾ ಇಲ್ಲ. ಹೌದು. ಯಾಕೆ? ಹೆಲ್ಮೆಟ್ ಕಡ್ಡಾಯ ಮಾಡಿರೋದು ಒಳ್ಳೆಯದು. ಸಾರು ಯಾರೇ ಆಗಿರಲಿ, ನನ್ನ ಒಂದು ಅನುಭವ, ನಾನು ಮಾಲೂರು ಹತ್ರ ಗಾಡಿನಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದೀನಿ. ಆದರೆ ಅದೇ ಹೆಲ್ಮೆಟ್ ಇಲ್ಲ ಅಂದಿದ್ರೆ ನಾನು ಉಳಿತಾ ಇಲ್ಲ. ಆ ಹೆಲ್ಮೆಟ್ ಇರೋದಕ್ಕಾಗಿ ನಾನು ಉಳಿದಿದ್ದೀನಿ. ಕಾಲು ಫ್ರ್ಯಾಕ್ಚರ್ ಆಗಿದೆ, ಕಾಲು ತಲೆ, ಅವತ್ತು ಹೆಲ್ಮೆಟ್ ಇಲ್ಲ ಅಂದಿದ್ರೆ ನಾನು ಇಲ್ಲ. ಇದನ್ನು ಪ್ರತಿಯೊಬ್ಬರು ಅರಿಬೇಕು, ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸ್ಬೇಕು. ಸರ್ಕಾರ ಮಾಡಿರೋದು, ಪೊಲೀಸ್ ಇಲಾಖೆಯವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಾಡಿರೋದು ಒಳ್ಳೆಯದು. ಈ ಒಳ್ಳೆಯದನ್ನು ಎಲ್ಲರೂ ಅರಿತು ಪ್ರತಿಯೊಬ್ಬರೂ ಹೆಲ್ಮೆಟ್ ಹಾಕ್ಕೊಂಡು ಪ್ರತಿಯೊಬ್ಬರೂ ನಿಮ್ಮ ಜೀವನ, ನಿಮ್ಮ ಒಂದು ಮನೆಯಲ್ಲಿ ಮಕ್ಕಳು ಮರಿ ಎಷ್ಟು ಸಂಸಾರ ಇರುತ್ತೆ ಅವ್ರನ್ನೆಲ್ಲ ನೀವು ಚೆನ್ನಾಗಿ ಇದು ಮಾಡಬೇಕಾದ್ರೆ ನೀವು ಹೆಲ್ಮೆಟ್ ಹಾಕಲೇಬೇಕು. ಯಾಕಂದ್ರೆ ನೀವು ಅದು ಹೆಲ್ಮೆಟ್ ಹಾಕಿಲ್ಲ ಅಂದರೆ ನೀವು ರೋಡ್ನಲ್ಲಿ ಬೀಳ್ತೀರಿ, ನೀವು ಸಾಯ್ತೀರಿ, ಮುಂದೆ ಮಕ್ಕಳು ಮರಿಗೆ ತೊಂದರೆ ಆಗುತ್ತೆ. ಪೊಲೀಸವರು ಕೇಳ್ತಾ ಇದ್ದಾರೆ. ಮೊನ್ನೆ ಒಂದು 2 ದಿವಸ ಪೊಲೀಸರು ಕರೆದ್ರು, ಎಲ್ರಿಗೂ 2-3 ದಿವಸ ಕೇಳಿದ್ರು. ಆದರೆ ಇವಾಗ 2 ದಿವಸ ಕಂಡೀಷನ್ ಆಗಿ ಹಾಕ್ಕೊಂಬಂದ್ರು. ಸ್ವಲ್ಪ ಜನ ಬೇರೆ ದಾರಿಯಲ್ಲಿ ತಪ್ಪಿಸ್ಕೊಂಡು ಹೊಟ್ಟೋದ್ರು. ಆ 2 ದಿವಸ ಆದಮೇಲೆ ಇವಾಗ 1 ತಿಂಗಳಿಂದ ಯಾರು ಕೇಳಿಲ್ಲ. ಅವರಷ್ಟಕ್ಕೆ ಅವರು ಹೋಗ್ತಾನೆ ಇರ್ತಾರೆ. ಅಕಸ್ಮಾತ್ ಸಿಕ್ಕಿದ್ರು 100-200 ಫೈನ್ ಹಾಕ್ತಾರೆ. ನಾವು ಹೋಗಪ್ಪ, ನಾಳೆ ಬರೋಗಪ್ಪ ಅಂತಾರೆ, ಅವರು ಹೋಗ್ತಾರೆ ಅಷ್ಟೇ. ಇಷ್ಟರಲ್ಲಿದೆ ಜೀವನ. ಇದೆ, ಮುಂದೆನೇ ಹಂಗೆ ಹೋಗ್ತಾನೆ ಇದ್ದಾರೆ. 1-2 ದಿವಸ ಮಾಡಿದ್ರು ಕಂಡೀಷನ್ನು. ಇವಾಗ 1 ತಿಂಗಳಿಂದ ಯಾರು ಇಲ್ಲ. ಒಂದು 15-20 ದಿವಸದಿಂದ ಯಾರು ಕೇಳ್ತಾ ಇಲ್ಲ. ಅವರಷ್ಟಕ್ಕೆ ಅವ್ರು ಹೋಗ್ತಾನೆ ಇದ್ದಾರೆ. ಮಾಡಬೇಕು, ಪೊಲೀಸವ್ರು ಕಂಡೀಷನ್ ಮಾಡಬೇಕು, ಪ್ರತಿಯೊಬ್ಬರನ್ನು ನಿಲ್ಲಿಸ್ಬೇಕು, ಪ್ರತಿಯೊಬ್ಬರು ಗಾಡಿಯನ್ನು ನಿಲ್ಲಿಸ್ಬೇಕು. ಯಾಕೆ ಹೆಲ್ಮೆಟ್ ಹಾಕಿಲ್ಲ, ನಿಲ್ಸ ಸೈಡ್ಗೆ ಹಾಕಿ ಕೀ ತೊಗೊಂಡು ಹೆಲ್ಮೆಟ್ ತೊಗೊಂಬಾರ, ಆಮೇಲೆ ಎತ್ಕೊಂಡೋಗ ಗಾಡಿ ಅಂತ ಹೇಳಬೇಕು. ಯಾರನ್ನ ಆಗಲಿ, ಯಾರಾದ್ರೂ ಏನು, ಎಲ್ರದ್ದು ಜೀವನ ತಾನೆ, ಎಲ್ರದ್ದು ಮನುಷ್ಯ ತಾನೆ, ಎಲ್ರದ್ದು ಪ್ರಾಣಕ್ಕೆ ಬೆಲೆ ಇದೆ ಅಲ್ವಾ. ಪ್ರಾಣಕ್ಕೆ ಬೆಲೆ ಇಲ್ಲಿಂದ ಬರುತ್ತೆ.
ನಾವು ಹೆಲ್ಮೆಟ್ ಹಾಕ್ಕೊಂಡು ನಾವು ಸುರಕ್ಷಿತವಾಗಿದ್ದರೆ ಆ ಮನುಷ್ಯನಿಗೆ ಸುರಕ್ಷಿತ, ಇಲ್ಲಾಂದರೆ ಇಲ್ಲ. ಉದಾಹರಣೆ ನೀವೇ ಹೆಲ್ಮೆಟ್ ಉದಾಹರಣೆ ನಾನೇ ಹೇಳ್ತಾ ಇದ್ದೀನಿ. ಹೆಲ್ಮೆಟ್ ಇಲ್ಲ ಅಂದಿದ್ರೆ ನನ್ನ ಜೀವನ ಇವತ್ತಿಗೆ 4 ವರ್ಷ ಆಗೋಗಿತ್ತು. 4 ವರ್ಷದಲ್ಲೇ ನಾನು ಸತ್ತೋಗ್ತಾ ಇದ್ದೆ. ಆ ಹೆಲ್ಮೆಟೇ ನನ್ನನ್ನು ಉಳಿಸಿದ್ದು. ಸಾರ್ವಜನಿಕರಿಗೆ ಏನು ಹೇಳ್ತೀರಾ? ಸಾರ್ವಜನಿಕರಿಗೂ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ರಿ, ನಿಮ್ಮ ಪ್ರಾಣ ಉಳಿಸ್ಕೊಳ್ರಿ, ನೀವು ಚೆನ್ನಾಗಿರ್ರಿ ಅಂತ ನಾನು ಹೇಳ್ತೀನಿ. ಇಷ್ಟು ನನ್ನ ಮಾತು.